ನಾನು. ಸಾರಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಂದಿನಿ ಮಾತಾಡ್ತಿರೋದು. ನಂದಿನಿ, ನೀನಾ? ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹೇಳಮ್ಮ, ಹೇಳು. ಸಂತೋಷ ಪಡುವಂಥದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಸಂತೋಷವಾಗಿರೋದಕ್ಕೆ ನೀವು ನಿಮ್ಮ ಮಗ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ? ನಿನ್ನ ಮಗುನ ನಾವು ನೋಡ್ಬೇಕು ಅಂತ ಆಸೆ ಪಡೋದು ತಪ್ಪಾ? ಹೌದು, ತಪ್ಪು. ತುಂಬಾ ದೊಡ್ಡ ತಪ್ಪು. ಹೇಗಮ್ಮ ತಪ್ಪಾಗುತ್ತೆ? ನನ್ನ ಮೊಮ್ಮಗಳು ನನ್ನ ಜೊತೆ ಇರಬೇಕು ಅಂತ ನಾನು ಆಸೆ ಪಡೋದು ತಪ್ಪಾಗುತ್ತಾ? ನನ್ನ ತಂದೇನು ಅವಳು ತಾತಾನೇ ಅಲ್ವಾ? ಅವ್ರಿಗೆ ಆಸೆ ಇರ್ಲಿಲ್ವಾ ಅವ್ರ ಮೊಮ್ಮಗು ಜೊತೆ ಅವ್ರ ಜೀವನ ಕಳಿಬೇಕು ಅಂತ? ನೀವು ಅವ್ರನ್ನ ಅವ್ರ ಮೊಮ್ಮಗಳಿಂದ ದೂರ ಮಾಡಿದ್ರಲ್ಲ, ಅದು ತಪ್ಪಲ್ವಾ? ನೀವು ಮಾತ್ರ ನಿಮ್ಮ ಮೊಮ್ಮಗು ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ, ಅದು ಸರಿನಾ? ಅದು ಕಾನೂನಿಗೆ ಸಂಬಂಧಪಟ್ಟ ವಿಚಾರನಮ್ಮ. ನೀನು ಯಾಕೆ ಯಾವಾಗಲೂ ಈ ಕಾನೂನು ಮತ್ತು ಸಂಸಾರ ವಿಚಾರಗಳನ್ನ ಬೆರಕೆ ಮಾಡ್ಬಿಡ್ತೀಯಾ? ಕಾನೂನಿನ ಜೊತೆ ಸಂಸಾರನ ನಾನೇನು ಆಸೆ ಪಟ್ಟು ಎಳಿತಿಲ್ಲ. ಅವೆರಡು ಒಂದಕ್ಕೊಂದು ಕೊಂಡಿ ಹಾಕೊಳ್ಳೋದಕ್ಕೆ ನೀವು ತಾನೇ ಕಾರಣ. ನಿಮ್ಮ ಮಗ ನನಗೆ ಫೋನ್ ಮಾಡಿ ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ನಿಮಗಾಗ್ಲಿ ನಿಮ್ಮ ಮಗನ್ಗಾಗ್ಲಿ ನನ್ನ ಮಗು ಮೇಲೆ ಏನ್ ಹಕ್ಕಿದೆ? ಅದು ಹೇಗೆ ಅವ್ರು ಆ ರೀತಿ ಮಾತಾಡೋದಕ್ಕೆ ಸಾಧ್ಯ? ಅದಕ್ಕೆ ಹಕ್ಕಿನ ವಿಚಾರಕ್ಕೆ ಬಂದ್ರೆ ನಾನು ಕಾನೂನಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅವಳು ವಿವೇಕ್ಗೂ ಮಗಳಲ್ವಾ? ಒಬ್ಬ ತಂದೆಯಾಗಿ ಮಗಳಿಗೆ ಅವ್ರು ಏನ್ ಮಾಡಿದ್ದಾರೆ? ಇಷ್ಟು ವರ್ಷ ನಾನು ನನ್ನ ಮಗಳನ್ನ ಬೆಳೆಸೋದಕ್ಕೆ ಕ್ಷಣ ಕ್ಷಣಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗಾಗ್ಲಿ ನಿಮ್ಮ ಮಗನ್ಗಾಗ್ಲಿ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಇಷ್ಟು ವರ್ಷ ಇಲ್ಲದೆ ಇದ್ದಿದ್ದ ಮಮಕಾರ, ವಾತ್ಸಲ್ಯ, ಬಾಂಧವ್ಯ, ಹಕ್ಕು ಇದೆಲ್ಲ ಈಗ ಬಂದ್ಬಿಡ್ತಾ ನಿಮ್ಗೆ? ಅದು ನಾನು ನನ್ನ ಮಗಳು ನಾವೇ ನಿಮ್ ಕಣ್ಣಿಗೆ ಬಿದ್ದ ಮೇಲೆ? ನಂದಿನಿ, ಅದು ಹಾಗಲ್ಲಮ್ಮ. ಇಷ್ಟು ವರ್ಷ ನಾನು ಯಾವುದು ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅದು ನಡೀತಿದೆ. ನೀವು ನನ್ನ ಮಗಳನ್ನ ನೋಡಕ್ ಬರ್ತಿದ್ದಿದ್ದು ನನಗೆ ಗೊತ್ತಾಗಿದೆ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವಾಗ್ಲಿ ನಿಮ್ಮ ಮಗ ಆಗ್ಲಿ ಇನ್ನು ಮುಂದೆ ಅವಳನ್ನ ನೋಡೋ ಪ್ರಯತ್ನ ಮಾಡಬಾರ್ದು. ಮಾಡಿದ್ರೆ ಚೆನ್ನಾಗಿರಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್